ಪಾಪಿಗಳು ಕೊಂದ ಬಸವಣ್ಣನನ್ನು ಚಿಕ್ಕನಾಯಕನಹಳ್ಳಿ ತಾಲೂಕಿನ ಎಂಜಾರು ಭೈರವೇಶ್ವರ ದೇವಾಲಯದ ಆವರಣದಲ್ಲಿ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಸೇರಿ ಶಾಸ್ತ್ರೋಕ್ತವಾಗಿ ಅಂತ್ಯ ಸಂಸ್ಕಾರ ಮಾಡಿದರು. ಬಸವಣ್ಣವರೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಈ ಮೂಲಕ ಬೇಡ್ಕೊಳ್ಳೋಣ. ಒಳ್ಳೆ ತಡಿಯಲ್ಲ ಕಡೆಯದು
ಹಾಕು ಕೊಂಬಿಗೆ ಹಾಕು ಅವನೇ ದೇಶಗೆಲ್ಲ ಕಟ್ಟಾರಲ್ಲ ಹಾಗಾಗಿ ಲಿಂಗ ಇರ್ಲೇಬೇಕಲ್ಲ ಈಗ ಲಿಂಗಾರಣ ಆಗ್ತೈತೆ. ಅವಾಗ ಹಾಕ್ಯವ್ರೆ ಕಡಿ ಗಂಟೆ ಹಾಕತ್ತಾರೆ ಗಂಟಾಗಿ ಕಟ್ರಿ ಗಂಟೆ ಬಳ್ಳಿ ಹಾಕೋಣ ಅಂತ ಸಾಕು. ಎಲ್ಲಿಗ ಕಟ್ಟು ಪರಮಾತ್ಮ ಅಭಿಷೇಕ ಮಾಡ್ಬೇಕಾದ್ರೆ ಬೇಕಲ್ಲ ಪಾಪ ಅಷ್ಟೋತ್ರ. ಓಂ ಬಸವೇಶ್ವರಾಯ ನಮಃ ಓಂ ಶಿವಾಯ ನಮಃ ಆಗಣೆ ಅಕ್ಷತೆ ಸಾಗಣೆ ಬಸವೇಶ್ವರಾಯ ನಮಃ ಓಂ ಬಸವೇಶ್ವರಾಯ ನಮಃ ಓಂ ಶಂಭವೇ ನಮಃ ಓಂ ಪಿನಾಕಿನೇ ನಮಃ ಓಂ ಶಿವಾಯ ನಮಃ ಓಂ ವಾಮದೇವಾಯ ನಮಃ ಓಂ ಗಣೋಪಾಕ್ಷಾಯ ನಮಃ ಓಂ ಗಣಪತಿನೇ ನಮಃ ನೀವ್ಯಾರು ಹಾಕ್ಬೇಡ್ರಿ ತಡಿಗೆ. ಒಂದೊಂದ್ಸಲ ಹಾಕ್ಬಿಡ್ರಿ ಇನ್ನೊಂದು ಹಾಕ್ಲಿ. ಎಲ್ಲಿ 108 ಹಾಕಲ್ಲ. ಲಾಸ್ಟ್ ಹಾಕಿರಂತೀರಿ, ಲಾಸ್ಟ್ಗೆ ಹಾಕಿರಂತೆ. ನಮಃ ಶ್ರೀಕಂಠಾಯ ನಮಃ ಓಂ ಭಕ್ತವತ್ಸಲಾಯ ನಮಃ ಓಂ ಭವಾಯ ನಮಃ ಓಂ ಶಿವಾಯ ನಮಃ ಓಂ ರಾಕೇಶಾಯ ನಮಃ ಎಲ್ಲ ಕರ್ಸಿ ಬಿಡ್ರಿ. ನಮಃ ಓಂ ಶಿವಾಯ ನಮಃ ಓಂ ಶಿವಾಯ ಅಂಧಕಾಸುರಸೂದನ ಏನ್ ನೋಡು? ಓಂ ಶಿವಾಯ ಓಂ ಶಿವಾಯ ಓಂ ಶಿವಾಯ ಶಿವಾಯ ಜಾಸ್ತಿ ಹಾಕ. ಓಂ ಶಿವಾಯ ಓಂ ಶಿವಾಯ
ಶಿವಾಯ ನಮಃ ಓಂ ಶಿವಾಯ शिवाय नमः ओम समताधिपाय नमः ओम भगवद्गीताय नमः शिवाय नमः ओम भगवद्गीताय नमः ओम जगद्गुरुवे नमः ओम सोमकेशाय नमः महासेन जनकाय नमः ओम भगवद्गीताय नमः शिवाय नमः ओम भगवते नमः ओम भगवद्गीताय नमः ओम भगवद्गीताय नमः ओम अजाय नमः मोचकाय नमः ओम भगवद्गीताय नमः ओम पशुपतये नमः ओम शांति 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 ಊನಾರ ಕೂಡ ಒಂದ ಪಾಪ ಮಡಿ ಎಲ್ಲ ಕೊಡೋ ಅವ್ರಿಗೆ ಸರಿ ಮಂಗಳಾರತಿ ಮಾಡಿಬಿಟ್ಟು ಗಾಯ ಕೊಡು ಸಾಕು ಸ್ವಾಮಿ ಇವೆಲ್ಲ ಎತ್ತು ಕೊಡು ಮಾರ್ಚ್ 1ನೇ ತಾರೀಕು 2024 ಮಿಡ್ನೈಟ್ 3:38 ಚಿಕ್ಕನಾಯಕನಹಳ್ಳಿಯ ಸಿದ್ದರಾಮಣ್ಣವರು ನಮಗೆ ಕರೆ ಮಾಡ್ತಾರೆ. ಈ ರೀತಿ ಹೇಳ್ತಾರೆ, ಬಾರೆ ಮೇಲೆ ಇದ್ದಂಥ ಬಸವಣ್ಣನ ನೋಡ್ಲಿಕ್ಕೆ ಯಾರೂ ಇಲ್ಲ, ಇಲ್ಲಿ ಯಾರೂ ಕಾಯೋರಿಲ್ಲ, ಚಿರತೆ ದಾಳಿ ಆದರೆ ಏನು ಮಾಡೋದು ಅಂತ ನಮಗೆ ಕೇಳುವಾಗ ನಮಗೂ ಏನೂ ತೋಚಲಿಲ್ಲ. ಆದರೆ ನನಗೊಂದು ತಲೆಗೆ ಬಂದಂಥದ್ದು ಇಮಿಡಿಯೇಟು ನನಗೆ ವಿನಯ್ ಅವರು ನೆನಪಾದರು. ತಿಪ್ಟೂರು ತಾಲೂಕಿನ ಶ್ರೀ ರಾಘವೇಶ್ವರ ಗೋಶಾಲೆಯನ್ನು ನಡೆಸ್ತಿರ್ತಕ್ಕಂಥ ಹಳ್ಳಿಕಾರ ವಿನಯ್ ಅವರು ಮಣ್ಣೂರಿನವರು ನೆನಪಾದರು. ಆ ಗೋಶಾಲೆ ಯಾವತ್ತೂ ಇಂಥದಕ್ಕೆ ಯಾವಾಗಲೂ ಮುಕ್ತವಾಗಿ ಓಪನ್ ಇರುತ್ತೆ. ಹಂಗಾಗಿ ಅವರಿಗೆ ನಾನು ಮಾತಾಡೋಣ ಅಂತ ಇವ್ರಿಗೆ ಮಾತು ಕೊಟ್ಟು ಬೆಳಗ್ಗೆ ಮಾತಾಡ್ತೀನಿ ಅಂತ ಹೇಳಿ ಬೆಳಿಗ್ಗೆ ಇಬ್ಬರನ್ನ ಸಂಪರ್ಕಕ್ಕೆ ತೊಗೊಂಡಾಗ ವಿನಯ್ ಅವರು ನನಗೆ ಖಂಡಿತವಾಗ್ಲೂ ಅವ್ರು ಹೇಳುವಾಗ ಖುಷಿ ಆಯಿತು. ಇದನ್ನು ನಿರೀಕ್ಷೆ ಮಾಡಿದ್ದೆ, ಇದು ಇಲ್ಲಿಗೆ ಬರುತ್ತೆ ಅಂತ, ಏನು ತೊಂದರೆ ಇಲ್ಲ ಕಳ್ಸೋಕೆ ಹೇಳಿ ಅಂತ. ಆಮೇಲೆ ಅವರು ಇಬ್ಬರನ್ನು ಮಾತಾಡಿಕೊಂಡು ಅದಾದಮೇಲೆ ಅದನ್ನು ಟ್ರ್ಯಾಕ್ಟರ್ನಲ್ಲಿ ತಂದು ಹಾಕಿದ್ರು. ಚಿಕಿತ್ಸೆ ಕೂಡ ಎಲ್ಲ ರೀತಿಯಲ್ಲೂ ಪ್ರಯತ್ನ ಪಟ್ಟರು ಕೂಡ ಚಿಕಿತ್ಸೆ ಫಲಿಸಲಿಲ್ಲ. ಹಾಗಾಗಿ ಅದು ತೀರ್ಕೊಳ್ತು. ಹಾಗಾಗಿ ಅದನ್ನು ಯಾವುದೇ ಕಾರಣಕ್ಕೂ ಮುದ್ರೆ ಹಾಕಿದಂಥ ಬಸವಣ್ಣನ ಅಲ್ಲಿ ಅಂತ್ಯ ಸಂಸ್ಕಾರ ಮಾಡೋ ಆಗಿರಲಿಲ್ಲ. ಹಾಗಾಗಿ ಇದನ್ನು ತಿರುಗಿ ಅಲ್ಲಿಗೆ ತಂದಾಗ ಹೆಂಜಾರು ಬೈರೇಶ್ವರ ದೇವಾಲಯದ ಆವರಣದಲ್ಲಿ ಅದೊಂದು ತೋಪಿದೆ, ಅಲ್ಲಿ ಇದನ್ನು ಅಂತ್ಯ ಸಂಸ್ಕಾರ ಮಾಡೋಕ್ಕೆ ಅಲ್ಲಿನೆಲ್ಲರೂ ನಿಶ್ಚಯಿಸ್ತಾರೆ. ಹಾಗಾಗಿ ಅಲ್ಲೇ ಬಟ್ ಈ ಜನಗಳು ಹಿಂದೂ ಸಂಪ್ರದಾಯದ ಪ್ರಕಾರ ಶಾಸ್ತ್ರೋಕ್ತವಾಗಿ ಅಂತಿಮ ವಿಧಿವಿಧಾನಗಳನ್ನ ನಡೆಸ್ಕೊಂಡಂಥ ರೀತಿ ನಿಜವಾಗ್ಲೂ ಶ್ಲಾಘಿಸಲೇಬೇಕು. ನಿಮಗೆ ಖಂಡಿತವಾಗ್ಲೂ ಹೆಂಜಾರು ಭೈರವೇಶ್ವರ ಹಾಗೆ ಬಸವಣ್ಣ ಇಬ್ಬರು ಅನುಗ್ರಹ ನಿಮ್ಮೆಲ್ರಿಗೂ ಆಗುತ್ತೆ. ಯಾಕಂದರೆ ನೀವು ಮಾಡಿದಂಥ ಸೇವೆ, ನೀವು ಮಾಡಿದಂಥ ಈ ಕಾರ್ಯ ನಿಜವಾಗ್ಲೂ ಮನುಕುಲದ ಒಂದು ಕಳಂಕ ಏನಿತ್ತು, ಬಸವಣ್ಣನ ಆ ಥರ ನಡೆಸ್ಕೊಂಡ್ರಲ್ಲ ಆ ಬೇರೆ ಜನ, ಅವರ ಆಪೋಸಿಟಾಗಿ ನೀವು ಮಾಡಿದಂಥ ಈ ಕಾರ್ಯ ಸತ್ಕಾರ್ಯ ಭಗವಂತನ ಮೆಚ್ಚಿಸುತ್ತೆ. ಹಾಗಾಗಿ ನಿಮಗೆ ಬಸವಣ್ಣನವರು ನೇರವಾಗಿ ಅನುಗ್ರಹ ಮಾಡ್ತಾರೆ. ಮತ್ತು ನೀವುಗಳು ಮಾಡಿದಂಥ ಈ ಪಾನಕ ಪನ್ವಾರಗಳನ್ನ ಹಂಚಿ ಹೇಗೆ ನಮ್ಮ ಧರ್ಮದಲ್ಲಿ ಈ ರೀತಿ ಒಂದು ಸಾವಾದಾಗ ಅದನ್ನು ಅಂತ್ಯ ಸಂಸ್ಕಾರ ಆದಾಗ ನಡೆಸ್ಕೊಳ್ತಾರೆ, ಆ ರೀತಿ ಮಾಡಿದ್ದು ನಿಮ್ಮೆಲ್ಲರಲ್ಲೂ ಇರೋ ಮನುಕುಲನ ನಿಜವಾಗ್ಲೂ ಜಗತ್ತಿಗೆ ಸಾರುತ್ತೆ ಅಂತ ಶ್ರೇಷ್ಠವಾದ ಕಾರ್ಯನ ನೀವೆಲ್ಲರೂ ಮಾಡಿದ್ದೀರಿ. ಇದಕ್ಕೆ ಸಹಕರಿಸಿದ ತಾವೆಲ್ರಿಗೂ, ಯಾರೆಲ್ಲ ತೆರೆ ಹಿಂದೆ ತೆರೆ ಮುಂದೆ ಸಹಕರಿಸಿದ್ರು ಅವರೆಲ್ರಿಗೂ ಭಗವಂತ ಅನುಗ್ರಹಿಸಿ ಅಂತ ನಮ್ಮ ಮೂಲಕ ಈ ಎಲ್ಲ ಜನರ ಪರವಾಗಿ ನಾನು ಬೇಡ್ಕೊಳ್ತೀನಿ. ಇಂತಹ ಮನುಕುಲ ಶ್ರೇಷ್ಠವಾದಂಥ ಕೆಲಸ ಮಾಡಿದಂಥ ತಮ್ಮೆಲ್ಲರಿಗೂ ಭಗವಂತ ಅನುಗ್ರಹಿಸಿ ಅಂತ ಬೇಡ್ಕೊಳ್ತಾ, ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್. Hey!